ಆದ್ರೆ ಬೆಳಿಗ್ಗೆ ಬರೀ ಹೊಟ್ಟೆಗೆ ನೀರು ಕುಡಿಯೋದು ಎಷ್ಟೆಲ್ಲ ಒಳ್ಳೇದು ಅಂತ ತಿಳಿದ್ರೆ ನೀವು ಈಗಲೇ ಆರಂಭ ಮಾಡ್ತೀರಾ ನೀರು ಕುಡಿಯೋದನ್ನ. ಇನ್ನು ಹೀಗೆ ನೀರು ಕುಡಿಯೋದ್ರಿಂದ ರೋಗ ರುಜಿನಗಳಿಂದ ದೂರ ಇರ್ತೀರಿ. ಅದು ಹೇಗೆ ಅಂದ್ರೆ, ನೀರನ್ನ ನಾವು ಜೀವಜಲ ಅಂತ ಮೊದಲೇ ಹೇಳಿದ್ವಲ್ಲ. ಯಾಕೆ ಹೇಳಿ ಅದಕ್ಕೆ ಜೀವಜಲ ಅಂತಾರೆ? ಊಟ ತಿಂಡಿ ಇಲ್ದೆ ಉಪವಾಸ ಇರ್ಬೋದು, ಆದ್ರೆ ನೀರಿಲ್ದೆ ಇರೋಕ್ಕಾಗತ್ತಾ? ನಿಜವಾಗ್ಲೂ ಖಂಡಿತವಾಗ್ಲೂ ಆಗಲ್ಲ. ಬಾಯಾರಿಕೆ ಆದಾಗ ನೀರು ಬಿಟ್ಟು ಇನ್ನೆಂಥ ಅಮೃತವನ್ನ ಕುಡಿದ್ರೂ ಸಹ ಸಮಾಧಾನ ಆಗಲ್ಲ, ಅದಕ್ಕೆ ಸರಿಸಾಟಿ ಆಗಲ್ಲ. ಇದು ಮಾತ್ರ ನಿಜ ಅಲ್ವೇ? ಇನ್ನು ದಿನ ಪೂರ್ತಿ ಎಷ್ಟು ನೀರು ಕುಡಿದ್ರೂ ಒಳ್ಳೇದೇನೆ, ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಏನೇನೆಲ್ಲ ಪ್ರಯೋಜನಗಳು ಇದೆ ಅಂತ ನಿಮ್ಗೆ ಗೊತ್ತಾ? ನಿಮಗೋಸ್ಕರ ಇಂದು ನಾನು ಬೆಳಿಗ್ಗೆ ನೀರು ಕುಡಿದ್ರೆ ಏನೇನು ಒಳ್ಳೇದಾಗುತ್ತೆ ಅನ್ನೋದನ್ನ ಹೇಳ್ತೀನಿ, ಕೇಳ್ಕೊಳ್ಳಿ. ದೇಹದಿಂದ ವಿಷ ಪದಾರ್ಥ ಹೊರಗೆ ಹಾಕುತ್ತೆ ಈ ಬೆಳಗ್ಗೆ ಕುಡಿದ ನೀರು. ಇನ್ನು ನೀರು ಕುಡಿದ ತಕ್ಷಣ ಏನೇನಾಗುತ್ತೆ? ಮೊದಲು ಅದು ನಮ್ಮ ಹೊಟ್ಟೆಯಲ್ಲಿ ಮತ್ತೆ ಕರುಳಿಗೆ ಹೇಗೆ ಹೋಗಿ ಚೆನ್ನಾಗಿ ಹೇಗೆ ಕ್ಲೀನ್ ಮಾಡುತ್ತೆ? ಹೇಗಪ್ಪ ಇದೆಲ್ಲ ಆಗುತ್ತೆ ಅಂತೀರಾ? ರಾತ್ರಿ ಹೊತ್ತು ನಮ್ ದೇಹ ತಂತಾನೆ ರಿಪೇರಿ ಮಾಡ್ಕೊಳ್ತಾ ಇರುತ್ತೆ. ಇನ್ನು ವಿಷಕಾರಿ ಪದಾರ್ಥಗಳನ್ನ, ವಿಷಕಾರಿ ವ್ಯರ್ಥ ಪದಾರ್ಥಗಳನ್ನ ಬೇರೆಯಾಗಿ ಇಡುತ್ತೆ. ಇನ್ನು ಈ ವಿಷ ನಮ್ಮ ದೇಹದಿಂದ ಹೊರಗೆ ಹಾಕೋ ಸುಲಭವಾದ ಉಪಾಯ ಅಂದ್ರೆ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಗಡ್ಡ ಅಂತ 1 ಲೋಟ ಅಥವಾ 1 ಚಂಬು ನೀರು ಕುಡಿಯೋದು. ಆಗ ಎಲ್ಲ ವಿಷಕಾರಿ ಅಂಶಗಳು ಹೊಟ್ಟೆಯಿಂದ ಕೊಚ್ಕೊಂಡು ಹೋಗ್ಬಿಡುತ್ತೆ. ಮೈ ಮನಸ್ಸು ಫ್ರೆಶ್ ಆಗಿರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇನ್ನು ಸಾಕಷ್ಟು ನೀರು ಕುಡಿಯೋದ್ರಿಂದ ನಮ್ಮ ಮಾಂಸಖಂಡಗಳ ಜೀವಕೋಶ ಮತ್ತೆ ಹೊಸ ರಕ್ತ ಕಣಗಳು ಜಾಸ್ತಿ ಆಗುತ್ತವೆ. ಇನ್ನು ಹೀಗೆ ನೀರು ಬೆಳಿಗ್ಗೆ ಎದ್ದು ಕುಡಿಯೋದ್ರಿಂದ ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಜೀರ್ಣ ಶಕ್ತಿ ಸುಮಾರಾಗಿ 24% ಜಾಸ್ತಿ ಆಗುತ್ತೆ. ಪಥ್ಯದಲ್ಲಿ ಇರೋರ್ಗಂತೂ ಇದು ತುಂಬಾನೇ ಮುಖ್ಯ. ಇನ್ನು ಒಳ್ಳೆಯ ಜೀರ್ಣ ಶಕ್ತಿ ಅಂದ್ರೆ ಪಥ್ಯ ಸುಲಭವಾಗಿ ಆಗುತ್ತೆ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ದೊಡ್ಡ ಕರಳು ಕ್ಲೀನ್ ಆಗಿ ಇರುತ್ತೆ, ಮತ್ತೆ ಅದು ಪೋಷಕಾಂಶಗಳನ್ನ ಚೆನ್ನಾಗಿ ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಮೈ ತೂಕ ಕೂಡ ಇದರಿಂದ ಕಡಿಮೆ ಮಾಡಿಕೊಳ್ಬಹುದು. ಇನ್ನು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ನೀರು ಕುಡಿಯೋದ್ರಿಂದ ಜೀರ್ಣಾಂಗದಲ್ಲಿರುವ ಎಲ್ಲಾ ವಿಷ ಪದಾರ್ಥಗಳು ಹೊರಗೆ ಹೋಗಿ ಆರಾಮ್ ಅನ್ಸೋದ್ರಿಂದ ಕಳ್ಳ ಹಸಿವು, ಬಾಯಿ ಚಪಲ ಇದೆಲ್ಲ ಕಡಿಮೆ ಆಗುತ್ತೆ. ಯದ್ವಾ ತದ್ವಾ ತಿಂದು ಬೆಳೆಸ್ಕೊಳ್ಳೋ ಬೊಜ್ಜಿಂದ ಕೂಡ ಮುಕ್ತಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಎದೆ ಉರಿ, ಅಜೀರ್ಣ ಕಡಿಮೆ ಆಗುತ್ತೆ. ಅಜೀರ್ಣ ಆಗಕ್ಕೆ ಮುಖ್ಯ ಕಾರಣ ಆಸಿಡಿಟಿ. ಯಾವಾಗ ಹೊಟ್ಟೆಯಲ್ಲಿ ಆಸಿಡಿಟಿ ಜಾಸ್ತಿ ಆಗುತ್ತದೋ ಅದು ಎದೆ ಹತ್ರ ಇರೋ ಅನ್ನನಾಳದ ತನಕ ಬರೋತು, ಆಗ ಎದೆ ಉರಿಯಿಂದ ಒದ್ದಾಡ್ಬೇಕಾಗುತ್ತೆ. ಇದಕ್ಕೆ ಪರಿಹಾರ ಅಂದ್ರೆ ಚೆನ್ನಾಗಿ ನೀರು ಕುಡಿಯೋದು. ಹೀಗೆ ಮಾಡಿದಾಗ ಹೊಟ್ಟೆಯಲ್ಲಿ ಜಾಸ್ತಿ ಆಗಿರೋ ಆಸಿಡ್ ಎದೆ ಮಟ್ಟದಿಂದ ಕೆಳಗೆ ಹೋಗಿ ಡೈಲ್ಯೂಟ್ ಆಗುತ್ತೆ. ಜೊತೆಗೆ ಬೆಳಗಿನ ತಿಂಡಿ ತಿನ್ನೋಕ್ಕೂ ಮುಂಚೆ ಹೊಟ್ಟೆ ಕ್ಲೀನ್ ಆಗಿ ರೆಡಿ ಆಗಿರುತ್ತೆ. ಇನ್ನು ಈ ಬೆಳಗ್ಗೆ ನೀರು ಕುಡಿಯೋದ್ರಿಂದ ಮೈ ಬಣ್ಣ ಹಾಗೂ ಚರ್ಮ ಕಾಂತಿ ಹೆಚ್ಚಾಗುತ್ತದೆ. ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆದ್ರೆ ವಯಸ್ಸಿಗೆ ಮುಂಚೆ ಚರ್ಮ ಸುಕ್ಕಾಗುತ್ತೆ. ಅಷ್ಟೇ ಅಲ್ಲದೆ ಆಳವಾದ ತೂತುಗಳು ಕೂಡ ಬೀಳಬಹುದು. ಈ ತರದ ತೊಂದರೆಗಳು ಶುರು ಆಗುತ್ತೆ. ಒಂದು ಸ್ಟಡಿ ಪ್ರಕಾರ ಖಾಲಿ ಹೊಟ್ಟೆಗೆ 500 ml ನೀರು ಕುಡಿಯೋದ್ರಿಂದ ಚರ್ಮದಲ್ಲಿ ರಕ್ತ ಚಲನೆ ಚೆನ್ನಾಗಾಗಿ ಚರ್ಮ ಹೊಳೆಯೋಕೆ ಸಾಧ್ಯ ಆಗುತ್ತೆ. ಜೊತೆಗೆ ದಿನ ಪೂರ್ತಿ ಸಾಕಷ್ಟು ನೀರು ಕುಡಿಯೋದ್ರಿಂದ ಅಲ್ಲಲ್ಲಿ ಉತ್ಪತ್ತಿಯಾಗುವ ವಿಷಕಾರಿ ಅಂಶಗಳು ಅಲ್ಲಲ್ಲೇ ಹೊರಗೆ ಹೋಗುತ್ತೆ. ಆಗ ಚರ್ಮ ಇನ್ನೂ ಕಾಂತಿಯನ್ನ ಪಡೆಯುತ್ತದೆ. ಇನ್ನು ಆರೋಗ್ಯವಾದ ಫಳಫಳ ಅಂತ ಹೊಳೆಯೋ ಮೃದುವಾದ ಕೂದಲುಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಮೈನಲ್ಲಿ ನೀರಿನ ಅಂಶ ಕಮ್ಮಿ ಆಗಿರೋದ್ರಿಂದ ಕೂದಲಿನ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರೋದ್ರಿಂದ ನಾವು ಸಾಕಷ್ಟು ತೊಳೆದಾಡ್ತಿರ್ತೀವಿ. ಆದ್ರೆ ಸಾಕಷ್ಟು ನೀರು ಕುಡಿಯೋದ್ರಿಂದ ಕೂದಲಿನ ಬುಡದಿಂದ ತುತ್ತ ತುದಿವರೆಗೂ ಚೆನ್ನಾಗಿ ಪೋಷಣೆ ಆಗುತ್ತೆ. ಇನ್ನು ಇನ್ನೊಂದು ವಿಷಯ ಮುಖ್ಯವಾಗಿ ಇಲ್ಲಿ ಹೇಳಲೇಬೇಕು. ಕೂದಲಿನ ಒಂದು ಎಳೆಯ ತೂಕದಲ್ಲಿ ಅಂದ್ರೆ 1/2 ಭಾಗದಲ್ಲಿ ನೀರೇ ಇರುತ್ತೆ. ಹೊರಟು ಬಿದ್ದು ಗುಂಜಕಿ ಗೂಡಾಗೋದಂತೂ ಗ್ಯಾರಂಟಿ. ಇದಾಗಬಾರ್ದು ಅಂದ್ರೆ ನಾವು ದಿನ ಹೊಟ್ಟೆಗೆ ತಪ್ಪದೆ ನೀರು ಕುಡಿಲೇಬೇಕು. ಕಿಡ್ನಿ ಕಲ್ಲು ಮತ್ತು ಬ್ಲಾಡರ್ ಸೋಂಕನ್ನ ಸಹ ಇದು ದೂರ ಮಾಡುತ್ತೆ. ಕಿಡ್ನಿ ಕಲ್ಲು ಮತ್ತೆ ಬ್ಲಾಡರ್ ಸೋಂಕಿನಿಂದ ದೂರ ಇರಬೇಕು ಅಂತ ಇದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರು ಕುಡಿಲೇಬೇಕು. ಕಿಡ್ನಿ ಕಲ್ಲುಗಳು ಉತ್ಪತ್ತಿ ಆಗೋಕೆ ಮುಖ್ಯ ಕಾರಣ ಆಸಿಡಿಟಿ. ಅದಕ್ಕೆ ನೀರು ಚೆನ್ನಾಗಿ ಕುಡಿಯೋದ್ರಿಂದ ಈ ಆಸಿಡಿಟಿ ಡೈಲ್ಯೂಟ್ ಆಗಿ ಕಲ್ಲುಗಳು ಆಗೋದಿಲ್ಲ. ಇನ್ನು ಈ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ದೇಹದಲ್ಲಿರೋ ಲಿಂಫ್ಯಾಟಿಕ್ ಸಿಸ್ಟಮ್ ಅಂದ್ರೆ ದೇಹ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ತಾನೇ ಔಷಧಿ ಉತ್ಪತ್ತಿ ಮಾಡಿಕೊಳ್ಳೋ ವ್ಯವಸ್ಥೆ ಇದೆಯಲ್ಲ, ಅದು ಸಮತೋಲನದಲ್ಲಿ ಇರೋ ಹಾಗೆ ಮಾಡುತ್ತೆ.
ಇದು ತುಂಬಾ ಮುಖ್ಯ, ಯಾಕಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಅಥವಾ ವ್ಯವಸ್ಥೆ ಎಷ್ಟು ಚೆನ್ನಾಗಿರುತ್ತೋ ನಾವು ಅಷ್ಟು ರೋಗ ರುಜಿನಗಳಿಂದ ದೂರ ಇರ್ತೀವಿ. ಆಗಾಗ ಕಾಯಿಲೆ ಬೀಳೋದು ತಪ್ಪುತ್ತೆ, ಗೊತ್ತಾಯ್ತಾ? ನೋಡಿದ್ರಲ್ಲ, ಬೆಳ್ಳಂಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ನೀರು ಕುಡಿಯೋದ್ರಿಂದ ಏನೆಲ್ಲ ಲಾಭಗಳು ಇವೆ ಅಂತ. ಈ ಅಭ್ಯಾಸ ಖರ್ಚಿಲ್ಲದೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ಒಳ್ಳೆ ಬದಲಾವಣೆಗಾಗಿ ಜಾರಿಗೆ ತರಲೇಬೇಕಾದ ಒಂದು ದೈನಂದಿನ ಕೃತ್ಯ. ಹೀಗಾಗಿ ನಾವು ದಿನ ಬೆಳಂಬೆಳಗ್ಗೆ ಎದ್ದು ನೀರು ಕುಡಿಯೋಣ, ನಮ್ಮ ಮಕ್ಕಳಿಗೂ ಕೂಡ ಅದೇ ಅಭ್ಯಾಸವನ್ನ ಹಾಕೋಣ, ನಮ್ಮ ಜೊತೆ ಇರುವವರಿಗೆ ಇದರ ಬಗ್ಗೆ ತಿಳಿಸೋಣ.